ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ಲಾಸ್ಟ್ ವಿಡಿಯೋ ನಾನು ಚಾಪಲ್ದು ಫೆಸ್ಟಿವಲ್ ಇದೆ ಅಂತ ಹೇಳಿದ್ನಲ್ವಾ, ಕಂಟಿನ್ಯೂಸ್ ವಿಡಿಯೋನೇ ಇದು. ಮಿಸ್ ಮಾಡದೆ ಎಂಡು ತನಕ ನೋಡಿ ಎಂಜಾಯ್ ಮಾಡಿ. ಮಿಸ್ ಮಾಡದೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸಂಡೇ ಮಾರ್ನಿಂಗ್ ಮಾಸ್ ಮುಗಿಸ್ಕೊಂಡು ಹಂಗೆ ಆಚೆ ಬಂದು ನಾವೇನದು ಪಲ್ಲಕ್ಕಿದೆ ಅಲ್ವಾ ಅದು ತಗೊಂಡು ಪ್ರೇಯರ್ ಮಾಡಿ ತಗೊಂಬಂದ್ವಿ. கனியாகிய சுமாசி பெற்றவரே வாழ்க.
வாழ்க. ನಾನು ಮತ್ತು ನಮ್ಮ ಕಸಿನ್ಸ್ ಎಲ್ಲ ಆಚೆ ಹೋಗಿ ಸುತ್ತಾಡ್ಕೊಂಡು ಆಮೇಲೆ ರೀಲ್ಸ್ ಎಲ್ಲ ಮಾಡಿಕೊಂಡು ಹಂಗೆ ತಿರ್ಗಾ ಚಾಪಲ್ ಹತ್ರ ಬಂದ್ವಿ. ಅಷ್ಟರೊಳಗಡೆ ಊಟ ಬಂದ್ಬಿಟ್ಟು ರೆಡಿ ಮಾಡಿದ್ರು. ಅವತ್ತಿನ ದಿನ ಬಂದುಬಿಟ್ಟು ಬಿರಿಯಾನಿ ಮಾಡಿದರು. ಬಿರಿಯಾನಿ ಇವಾಗ ಪ್ಯಾಕಿಂಗ್ ಮಾಡ್ತಿದ್ರು. ಅಷ್ಟರೊಳಗಡೆ ಪ್ರೇಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಏರಿಯಾದಲ್ಲಿರೋ ಜನರೆಲ್ಲ ಬಂದರು ಪ್ರೇಯರ್ ಮಾಡೋಕ್ಕೆ. ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು 7 o'clock ಹಂಗೆ ಬಂದ್ವಿ. ಆಮೇಲೆ ಡಿನ್ನರ್ ಎಲ್ಲ ಮುಗಿಸ್ದ್ವಿ ಒಂದು 8 to 9 o'clock ಒಳಗಡೆ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮನೆ ಈಚೆ ಕೂತ್ಕೊಂಡು ಗ್ರಿಲ್ ಮಾಡಿಕೊಂಡು ತಂದೂರಿ ಆ ಥರ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅವತ್ತಿಗೆ ಫುಲ್ಲು ಮಳೆ ಅಂದರೆ ಮಳೆ ಬಂದು ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಮತ್ತು ಏನು ಮಾಡೋದಂತ ಮನೇಲೇ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ವಿ. ಮೇರಿ ಫೀಸ್ಟಿಗೆ ಕ್ರ್ಯಾಕರ್ಸ್ ತಗೊಂಡಿದ್ವಿ. ಅದು ಸ್ವಲ್ಪ ಮಿಕ್ಕಿತ್ತು. ಸರಿ ಓಕೆ ಅಂತ ಹೇಳ್ಬಿಟ್ಟು ಆ ಡೇ ನೈಟು ಬಂದು ಮನೆ ಹತ್ರ ಕ್ರ್ಯಾಕರ್ಸ್ ಎಲ್ಲ ಇಕ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ. ತುಂಬ ಫನ್ನಾಗಿ ಜಾಲಿಯಾಗಿ ಹೋಯಿತು ಅಂತ ಆ ದಿನ ಮಾತ್ರ ನಮಗೆ. ಫುಲ್ ವೀಕು KGF ಅಂತೂ ತುಂಬ ಮಳೆ ಬರ್ತಿತ್ತು, ಸ್ಟಾಪ್ ಆಗದೆ. ಆ ದಿವಸ ಅಂತೂ ಇನ್ನೂ ಮೋಸ, ನೈಟ್ ಫುಲ್ಲು ಮಳೆ ಬರ್ತಿತ್ತು. ಆದ್ರೂ ಸ್ವಲ್ಪ ಕ್ರ್ಯಾಕರ್ಸ್ ಇತ್ತು ಅಂತ ಹೇಳ್ಬಿಟ್ಟು ಇಕ್ಕಿದ್ವಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆದಮೇಲೆ ನಮ್ಮ ಚಿಕ್ಕಪ್ಪ ಅವ್ರು ಬಂದುಬಿಟ್ಟು ಪೊಂಗಲ್ಲು, ಚಟ್ನಿ ಮತ್ತು ಸ್ವೀಟ್ ಮಾಡಿದ್ರು. ಹಾಗೆ ಅದು ತಿನ್ಕೊಂಡು ಮತ್ತು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನೀರಿರೋ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಟ್ವಿ. ಅಲ್ಲಿ ನೇರಳೆ ಹಣ್ಣು ಮರ ತುಂಬ ಇತ್ತು. ಸರಿ ಓಕೆ ಹಂಗೆ ಹಣ್ಣು ತುಂಬ ಅಂದರೆ ಚೆನ್ನಾಗಿತ್ತು ಸ್ವೀಟಾಗಿ. ಸ್ವಲ್ಪ ಕಿತ್ಕೊಂಡು ಹಂಗೆ ತಿನ್ಕೊಂಡು ಹೋದ್ವಿ. ತುಂಬ ಆಸೆಯಿಂದ ಹೊರಟ್ವಿ ನಾವೆಲ್ಲರೂ. ಹೋಗಿ ನೋಡಿದ್ರೆ ಇಷ್ಟು ಕಡಿಮೆ ನೀರಿತ್ತು. ಸರಿ ಮುಂದೆ ತುಂಬ ನೀರು ಹೋಗ್ತಿದೆ ಅಂತ ಹೇಳಿದ್ರು. ಸರಿ ಅಲ್ಲಿ ಹೋಗೋಣ ಅಂತ ನೋಡಿದ್ವಿ. ಸರಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಮಾರಿಕೊಪ್ಪಮ್ಮ ಹತ್ರ ಒಂದು ನದಿ ಥರ ಇದೆ. ಸರಿ ಅಲ್ಲಾದರೂ ನೀರಿರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿ ನೋಡಿದ್ವಿ. ಅಲ್ಲಂತೂ ಇದ್ದಿದ್ದು ಮೋಸ, ಒಂದು ಹನಿ ನೀರು ಕೂಡ ಇದ್ದಿಲ್ಲ. ಸರಿ ಹಂಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹಂಗೆ ಸುಮ್ಮನೆ ಬಂದ್ವಿ. ಸರಿ ಹಂಗೆ ಸುಮ್ಮನೆ ನಾವೆಲ್ಲರೂ ಸುತ್ತಾಡಿಕೊಂಡು ಲಾಸ್ಟಿಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು 5:15 ಹಂಗೆ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಟ್ವಿ. 5:30ಗೆ ಹೊರಟಿದ್ದು ನಾವು. ಲಾಸ್ಟು ನಾವು ಮನೆಗೆ ಬಂದು ಸೇರಿದ್ದು
ಒಂದು 10 o'clock ಆಯಿತು. ಅಷ್ಟು ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾವೇನೋ KGF-ಇಂದ ಬ್ಯಾಂಗ್ಳೂರಿಗೆ ಅದೊಂದು ಹೈವೇ ಇದೆ ಅಲ್ವಾ, ಒಂದು 40-45 ಮಿನಿಟ್ಸಲ್ಲಿ ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ. ಆದರೆ ಹೊಸಕೋಟೆಯಿಂದ ಮನೆಗೆ ಸೇರೋಕ್ಕೆ ಹೆಬ್ಬಾಳ್ಗೆ ಒಂದು 3 hours ಮೇಲೇ ಆಯಿತು. ನಾವು ಮಂಡೇ ಈವ್ನಿಂಗ್ ಬಂದು ಬ್ಯಾಂಗ್ಳೂರಿಗೆ ಬಂದ್ವಿ. ನಾವು ಬೇಗನೆ ರೀಚ್ ಆಗ್ಬೋದು ಅಂದ್ಕೊಂಡು ನಾವು ಬಂದ್ವಿ. ಆದರೆ ಇಷ್ಟು ಟ್ರಾಫಿಕ್ ಇರುತ್ತೆ ಅಂತ ಸ್ವಲ್ಪ ಕೂಡ ಎಕ್ಸ್ಪೆಕ್ಟೇ ಮಾಡಿಲ್ಲ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮನೆಗೆ ಹೋಗಿ ರೀಚ್ ಆದಮೇಲೆ ಫ್ರೆಶ್ ಅಪ್ ಆದ್ವಿ. ಆಮೇಲೆ ಡಿನ್ನರೆಲ್ಲ ಮುಗಿಸ್ಕೊಂಡು ನಮಗೆ ಮಹಾ ಅವತಾರ್ ನರಸಿಂಹ ಮೂವಿ ಬಂದು ಥಿಯೇಟರಲ್ಲಿ ನೋಡಬೇಕಂತ ತುಂಬ ಆಸೆ ಇತ್ತು. ಸ್ವಲ್ಪ ನೋಡೋಕ್ಕಾಗಿಲ್ಲ. ಸರಿ ಓಕೆ ಅಂತ ಹೇಳ್ಬಿಟ್ಟು